ಅಂದ್ರೆ ತಿನ್ನೋ ಬಾಯಿಗೆ ಮಣ್ ಬಿತ್ತು ಅಂತ ಆಯ್ತು. ಇಷ್ಟ ದಿವಸ ಎಲ್ಲ ಕೇಳ್ದಂಗೆ ಕೇಳ್ದಷ್ಟು ಕೊಟ್ಟು ಇವಾಗ ಕಾಸಿಲ್ಲ ಅಂದ್ರೆ ಹೆಂಗಮ್ಮ? ನಾನೇ ಹೊಟ್ಟೆಗೆ ಮಣ್ ತಿನ್ಲಾ? ಕಣೋ ಪಾರ್ತು, ನಿಮ್ಮ ಅಪ್ಪಂದು ಅದೇ ಐಡಿಯಾ. ಅವ್ನಿಗೆ ಪಾಕೆಟ್ ಮನಿ ಕಟ್ ಮಾಡು, ನಿನ್ ಮಗ ಮಣ್ ತಿನ್ಲಿ ಅಂತ ಹೇಳಿದ್ರು. ನಾನ್ ನಿನ್ ಜೊತೆ ಮಾತಾಡ್ತೀನೋ ಇಲ್ವೋ ಅಂತ ನೋಡ್ಕೊಳ್ಳೋದಿಕ್ಕೆ ಮನೆ ಕೆಲ್ಸದವ್ರಿಗೆಲ್ಲ ಸುಪಾರಿ ಕೊಟ್ಟಿದ್ದಾರೆ ನಿಮ್ಮಪ್ಪ. ಇದೊಳ್ಳೆ ಕತೆ. ಮನೆ ಯಜಮಾನಿ ಮೇಲೆ ಕೆಲಸದವಳು ಕಣ್ಣಿಡದಂತೆ. ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗತ್ತೆ. ಸರಿ ಇಡು. ಸರಿ. ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಿನಗೋಸ್ಕರ ಆಲೂಗಡ್ಡೆ ಈರುಳ್ಳಿ ಹಾಕಿ ಒಳ್ಳೆ ಸಾಂಬಾರ್ ಮಾಡಿದೀನಿ. ನಿನ್ ಜೊತೆ ಕುತ್ಕೊಂಡು ಊಟ ಮಾಡ್ಬೇಕು ಅನ್ಕೊಂಡಿದೀನಿ. ನಾನ್ ಕೇಳಿದ್ದು ಲೈಫ್ ಲೀಡ್ ಮಾಡೋದಿಕ್ಕೆ ಏನ್ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ಯಾ? ಇನ್ಮೇಲೆ ನಿನ್ನ ಹತ್ರ ಯಾವತ್ತೂ ಸುಳ್ಳು ಹೇಳಲ್ಲ. ಆಗಿದ್ದನ್ನೆಲ್ಲ ಹೇಗೋ ಸರಿ ಮಾಡ್ಕೊಂಡು ಹೋಗ್ತೀನಿ. ಏನ್ ಕೆಲಸ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕನ್ಫ್ಯೂಷನ್ ಇದ್ದೀನಿ. ಆದಷ್ಟು ಬೇಗ ಒಂದು ಒಳ್ಳೆ ಡಿಸಿಷನ್ ತಗೋತೀನಿ. ಸಾಯಂಕಾಲ ಆಫೀಸ್ ಫ್ರೆಂಡ್ಸ್ ಎಲ್ಲರೂ ಮನೆಗೆ ಬರ್ತಾ ಇದಾರೆ. ಪಾರ್ಟಿ ಇದೆ. ಅವ್ರ ಮುಂದೆ ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡ. ಒಂದ್ ಸ್ವಲ್ಪ ಡೀಸೆಂಟ್ ಆಗಿರು. ಯಾರ ಹತ್ರನೂ ಏನು ಮಾತಾಡಬೇಡ. ಬೆಟರ್ ನನ್ ಮನೆ ಬಿಟ್ಬಿಟ್ಟು ಹೋಗ್ಬಿಡು ಅಂತ ಹೇಳು. ಅವಾಗ ನಾನಿರಲ್ಲ. ಒಳ್ಳೇದು. ಯಾರ ಹತ್ರನೂ ಮಾತಾಡದೆ ನಾನು ಏನ್ ಮಾಡೋದು? ನಾನು ಹೇಳಿದಕ್ಕೆಲ್ಲ ತಲೆ ಅಲ್ಲಾಡಿಸಿದ್ರೆ ಸಾಕು. ಒಳ್ಳೆ ಮರ್ಯಾದೆ. ಮಾತಾಡಕ್ ಬಾಯ್ ದೇವ್ರು ಕೊಟ್ರು, ಅವಕಾಶನ ಹೆಂಡತಿ ಕಿತ್ಕೋತಾಳೆ. ಶ್ರುತಿ, ಏ ಶ್ರುತಿ, ಅದಿಯೋ ಸತ್ತಿಯೋ? ನೀನು ನಿನ್ನ ಮಾರಿನೋ. ನೋಡು, ಇವತ್ತು ಸಂಜೆ ನಾನು ನಮ್ಮ ಆಫೀಸ್ ಮಂದಿಗೆ ಪಾರ್ಟಿ ಕೊಡಕತ್ತೀನಿ. ಫಸ್ಟ್ ನಿನ್ ವೇಷ ಬದಲು ಮಾಡ್ಕೊ. ಅಯ್ಯ, ಈಗೇನಾಗೈತ್ರಿ? ಏನಾಗೈತಿ? ಹೊಲ್ದಾಗಿಟ್ಟಿರೋ ಬೆದ್ರು ಗೊಂಬಿ ಕಾಣಕತ್ತಿ. ನಿನ್ನ ಹತ್ರ ಈ ಚೂಡಿಗಿಡಿ ಇಲ್ಲೇನ? ಸಾಲಿಗೆ ಹೋಗೋ ಮುಂದ ಅಪ್ಪ ಕೊಡ್ಸಿದ ಅದಾವ್ರಿ. ಈಗ ಗಿಡ್ಡ ಆಗ್ತಾವ. ಸಾಲಿಗೆ ಹೋಗೋ ಮುಂದ? ಓ, ಎಷ್ಟು ಕಲ್ತು ಸಾಲಿ? ಇಷ್ಟ. 7ನೇ ಕ್ಲಾಸ್? ಶಬಾಷ್. ಪಾಸೋ ಫೇಲೋ? ಫೇಲ್ರಿ. ಭಾಳ ಚಲೋ ಆತು. ನೋಡು, ನನ್ನ ಕೊಲೀಗ್ಸ್ ಬಂದಾಗ ಈ ಹಳಿ ಮುದ್ಕಿಯಾರ್ ಸೀರೆ ಬಿಟ್ಟು ಅಲ್ಲಿ ತಂದಿದ್ದೀನಲ್ಲ, ಆರ್ವಿ ಹಾಕೋ. ಬ್ಯಾರಿ ಬಳಿ ತಂದೀನಿ, ಅದನ್ನ ಹಾಕೋ. ತಿಳಿತೋ? ಮತ್ತಿಲ್ ನೋಡುವ, ತಲೆಗೆ ಕೊಬ್ಬರಿ ಎಣ್ಣೆ ತಪ ಹಚ್ಚಿ ಜಡಿ ಹಾಕೋಬೇಡ. ಲೂಸ್ ಲೂಸ್ ಹೇರ್ ಬಿಡು. ಮಾಡ್ ಕಾಣ್ತಿ, ಮಾಡ್. ತಿಳಿತಲ್ಲ? ಶ್ರುತಿ, ಶ್ರುತಿ, ಏ ಶ್ರುತಿ, ಎಷ್ಟೊತ್ತಾದ? ನೀವ್ ಹೇಳ್ದಂಗ ಅಲಂಕಾರ ಮಾಡ್ಕೊಳಕತ್ತೀನಿ, ತಡೀರಿ. ನೀ ಎಷ್ಟ್ ಅಲಂಕಾರ ಮಾಡ್ಕೊಂಡ್ರು ಅಷ್ಟ. ಲಘು ಬಾ. ಆತ, ನೀವ್ ನಡೀರಿ, ನಾ ಬರ್ತೀನಿ. ನೋಡ, ಮೊದ್ಲ ಹೇಳಕತ್ತೀನಿ, ನನ್ನ ಸಿಚುಯೇಷನ್ಸು ಫೀಲಿಂಗ್ಸು ಅರ್ಥ ಮಾಡ್ಕೋ. ಲಘು ಬಾ. ಹಾಯ್. ಕಂಗ್ರಾಟ್ಸ್ ಸ್ವಾಮಿ. ಥ್ಯಾಂಕ್ ಯು. ಏಯ್, ಎಂಜಾಯ್ ದ ಪಾರ್ಟಿ ಮ್ಯಾನ್. ಹ್ಯಾವ್ ಫನ್. ಓಕೆ. ಏಯ್, ನೀನೇನೋ? ಏಯ್ ಸ್ವಾಮಿ. ಹಾಯ್. ಇದೇನು ಒಬ್ನೇ? ವೇರ್ ಇಸ್ ಯುವರ್ ವೈಫ್? ನಿಮ್ಮ ಮನೆಯವರು ಸ್ಲೋನಾ? ಬರ್ತಿದ್ದಾರೆ. ಬರ್ತಿದಾರ? ಬರ್ತಿದ್ದಾರೆ. ಸ್ವೀಟ್ ಹಾರ್ಟ್, ಡೋಂಟ್ ಆಕ್ಟ್ ಓವರ್ ಸ್ಮಾರ್ಟ್. ನಾನು ಹೇಳಿದ್ದೆಲ್ಲ ನಪ್ಕ ಇದೆಯಲ್ಲ. ಯು ಗಾಟ್ ಎ ಗುಡ್ ಟೇಸ್ಟ್. ಒಳ್ಳೆ ನಾಟಿ ಕೊಡಿ ನಡೆದಾಕಿದೆಯಾ. ವೆರಿ ನೈಸ್. ಏಯ್, ಈ ಸೀರೆ ಯಾಕೆ ಉಟ್ಕೊಂಬಂದಿ? ನಾ ಕೊಟ್ಟ ಡ್ರೆಸ್ ಎಲ್ಲದಾವ? ಅಯ್ಯ, ಆ ಡ್ರೆಸ್ ಒಳಗೆ ಹಾಕಿನ್ರಿ, ಅವು ಭಾಳ ಅಸಹ್ಯ ಅನ್ನಿಸ್ತು. ಅದಕ್ಕೆ ಮ್ಯಾಲ್ ಸೀರೆ ಉಟ್ಟೀನಿ. Cheers to everybody. Wish them a happy married life. I wish you happy married life. Come. Let's have something. Come. ಹಾಯ್ ವಿದ್ಯಾ, ಸರಸ್ವತಿ.
ಪಾರ್ಟಿ ಬೋರ್ ಆಯ್ತಲ್ವಾ? ರೀ ಏನ್ರಿ ಅಷ್ಟೊಂದು ಓದ್ಕೊಂಡಿದ್ದೀರಾ, ಮಾತಾಡೋದಕ್ಕೆ ಹೆದರ್ತೀರಲ್ರಿ? ಇಷ್ಟೊಂದೆಲ್ಲ ಹೆದರ್ಕೊಂಡ್ರೆ ಕಾರ್ಪೊರೇಟ್ ಜನನ್ ಕಟ್ಕೊಂಡವ್ರು ನಾವು ಬದುಕಕ್ಕಾಗತ್ತಾ? ಏಯ್ ರೀ, ಅಳದ್ ನಿಲ್ಸ್ರಿ. ಅಯ್ಯೋ, ನನ್ನ ಹೆಂಡತಿ ಏನಾದ್ರು ನೋಡಿದ್ರೆ ಅಯ್ಯೋ ಅಷ್ಟೇ. ದಯವಿಟ್ಟು ಅಳದ್ ನಿಲ್ಸ್ರಿ ಪ್ಲೀಸ್, ನಾನು ಹೊರಟೋಗ್ತೀನಿ. ಅಯ್ಯೋ, ನಂಗೆ ಏನು ಗೊತ್ತಿಲ್ಲ, ನಾನು ಏನು ಮಾಡಿಲ್ಲ. ರೀ, ಮುಂದಿನ ಜನ್ಮದಲ್ಲಿ ನಿಮ್ಮ ಹೊಟ್ಟೆಲೆ ಹುಟ್ಟಿ BA ಕಟ್ಟಿ MA ಪಾಸ್ ಮಾಡ್ತೀನಿ, ಓಕೆನಾ? ಬಲ್ಲ ನೀವೇನಲ್ರಿ ನಮ್ಮ ಮನೆಯವರು, ಮತ್ತ ನಮ್ಮ ಮನೆಯಾಗ ಕಟ್ಟಿದ್ದು ಎಮ್ಮಿ ಅಲ್ರಿ, ಹಸು ಆಕ್ಳ. ಮತ್ತ ನಾನು ಇಷ್ಟ ಕಲ್ತಿದ್ದು ಅದು ಬೇಲ್ರಿ. ಮತ್ತ ಅವ್ರು ಯಾಕೆ ಹಂಗ ಸುಳ್ಳು ಹೇಳಿದ್ರು? ಹಳ್ಳಿಲಿದ್ರು BA ಕಂಪ್ಲೀಟ್ ಮಾಡಿದಾಳೆ, ಇಲ್ಲಿ MA ಕಟ್ಟಿದಾಳೆ. ರೀ, ನಮ್ಮ ಮನೆಯಾಗ ಕಟ್ಟಿದ ಎಮ್ಮಿ ಅಲ್ರಿ, ಹಸು ಆಕ್ಳ. ಏನ್ರಿ ಇದು ವಿಧಿ ಲೀಲೆ? ನಾವಿಬ್ರು ಒಂದೇ ರೋಡಲ್ಲಿ ಬೇರೆ ಬೇರೆ ಗಾಡಿಲಿ ಹೋಗ್ತಾ ಇದೀವಿ ಅನ್ಸತ್ತೆ. ನಂದು ಸೇಮ್ ಕೇಸು. ಮೈ ಹಸ್ಬೆಂಡ್ ಪಾರ್ಥ, ಅವ್ರದೇ ಸ್ವಂತ ಹೋಟೆಲ್ ನಡೆಸ್ತಾ ಇದ್ದಾರೆ. ಹ್ಯಾಪಿಲಿ ಮ್ಯಾರಿಡ್, ಹ್ಯಾಪಿ ಲೈಫ್. ಐ ಆಮ್ ವೆರಿ ಹ್ಯಾಪಿ ವಿತ್ ಹಿಮ್. ನನ್ನ ಹೆಂಡತಿ ಇವತ್ತು ಹೇಳಿದ್ದು ಎಲ್ಲ ಸುಳ್ಳೆ. ಅವಳಿಗೆ ಚೆನ್ನಾಗಿ ದುಡಿಯೋ ಗಂಡ ಬೇಕಾಗಿತ್ತು ಅನ್ಸತ್ತೆ. ನಾನು ಅವಳಿಗೆ ತಗಲಾಕೊಂಡೆ. ಅದನ್ನ ಪ್ಯಾಚ್ ಮಾಡೋದಕ್ಕೆ ಏನ್ ಬೇಕು ಎಲ್ಲ ಹೇಳಿದಾಳೆ. ಅಂದ್ರ ನಮ್ಮನೆಯವ್ರಿಗೂ ಬಾಳ್ ಸಾಲಿ ಕಲ್ತ್ ಹುಡುಗಿ ಬೇಕಾಗಿತ್ತೇನು? ಅನ್ಸುತ್ತೆ. ಖರೇ ರೀ, ನಮ್ಮ ಯಜಮಾನ್ರಿಗೆ ಹೆಂಡತಿ ಆಗೋ ಯೋಗ್ಯತೆ ನಂಗಿಲ್ರಿ. ನಮ್ಮ ಅತ್ತೆ ಮದ್ವೆ ಆಗು ಅಂದ್ಲು, ನಾ ಕುತ್ತಿಗೆ ಕೊಟ್ನಿ. ಆದ್ರ ಹಕೀಕತ್ ಹಿಂಗೈತಿ ಅಂತ ಗೊತ್ತಿರ್ಲಿಲ್ರಿ. ಅಯ್ಯೋ, ನಿಮ್ದೊಳ್ಳೆ. ನಿಮ್ಗೇನೋ ಗೊತ್ತಿರ್ಲಿಲ್ಲ, ನಾನು ಎಲ್ಲ ಗೊತ್ತಿದ್ರು ಹಿಂಗ್ ಮಾಡ್ಕೊಂಡಲ್ರಿ. ಏನ್ ಮಾಡೋದು? ಮತ್ತೆ ಸಿಗ್ತೀನ್ರಿ, ಬಲ್ಲ. Yeah. Got it. Yeah. Okay.
ಇರಿ ಊಟ ಹಾಕ್ತೀನಿ. ಒಂದೇ ಲೇಡಿ 2 ಕೈ, ಇಷ್ಟೆಲ್ಲ ವೆರೈಟಿ ಒಬ್ರೇ ಮಾಡಿದ್ರಾ? ಅಯ್ಯ ಇಷ್ಟ ಅಲ್ರಿ, ಇನ್ನು ಬ್ಯಾರ್ ಬ್ಯಾರೆ ನಮೂನೆ ಅಡ್ಗಿನೂ ಮಾಡ್ತೀನಿ ನಾ. ಓ, ಅಂದ್ರೆ ನಿಮ್ ಯಜಮಾನ್ರು ನಿಮ್ ಜೊತೆ ಜಗಳ ಮಾಡಿ ಊಟ ಮಾಡದೆ ಹೋಗಿದ್ದೆ ಒಳ್ಳೇದಾಯ್ತು ಅನ್ರಿ. ಅಯ್ಯೋ ಗಲ್ಲ ಬಡ್ಕೊಂಡ್ ತಪ್ಪಾತು ಅನ್ರಿ. ಗಂಡ ಊಟ ಮಾಡ್ತಾ ಹಂಗ ಹೋದ್ರ ಯಾವ ಹೆಂಡತಿ ಖುಷಿ ಆಕತಿ ಹೇಳ್ರಿ. ಅದಕ್ಕ ಎಲ್ಲ ಅಡ್ಗಿ ನಾಯಿಗ್ ಹಾಕಕ್ ಹೊಂಟಿದ್ನಿ, ಅಷ್ಟ್ರಾಗ್ ನೀವ್ ಬಂದ್ರಿ. ರೀ ಬ್ಯಾಡ್ರಿ, ನಾಯಿಗೆ ಊಟ ಹಾಕಕ್ಕಿಂತ ಮುಂಚೆ ಒಂದ್ಸತಿ ನಮ್ಮನೆ ಕಡೆ ನೋಡ್ರಿ, ಅಲ್ಲೇ ಇರ್ತೀನಿ. ಆಹಾರ ವೇಸ್ಟ್ ಮಾಡಬಾರ್ದು, ಶ್ಯಾಮ್ ಮೂರ್ತಿಯವ್ರಿಗೆ ಕೋಪ ಬರುತ್ತೆ. ಯಾರ್ರಿ ಅದ? ಓ ಹೌದಾ, ತಲೆಮ ಮಾತ್ರೆಗೆ ಬ್ರ್ಯಾಂಡ್ ಅಂಬಾಸಿಡರು. ನನ್ ಹೆಂಡತಿ ಇದ್ದಾಳಲ್ಲ ದೌಲತ್ ರಾಣಿ, ಅವ್ರ ಮಾವ. ನಾಯಿ ಮೇಲೆ ಆಣೆ, ಇನ್ಮೇಲೆ ಯಾವತ್ತೇ ಊಟ ಉಳಿದ್ರು ಟೆರೆಸಿಗೆ ಬಂದ್ಬಿಟ್ಟು ಒಂದ್ಸತಿ ಬೌವನ್ನಿ ಟಪಕ್ಕಂತ ಬಂದ್ಬಿಡ್ತೀನಿ, ಆಯ್ತಾ? ಹಂಗಂದ್ರ ಇನ್ನೂ ಅಡ್ಗಿ ಹಂಗ ಉಳ್ದೈತಿ, ನಾಯಿಗ್ ಹಾಕದ್ ಬ್ಯಾಡಂತೀರಿ? ಅಯ್ಯೋ ಮುಲಾಜಿ ಇಲ್ಲ, ಪ್ಯಾಕ್ ಮಾಡ್ಕೊಡ್ರಿ. ನಿಮ್ಮ ಹೆಸರು ಹೇಳ್ಕೊಂಡು ರಾತ್ರಿ ಊಟ ಮಾಡ್ತೀನಿ. ಆತು. ಯಾವ ಹೋಟೆಲ್ದು? ಕ್ಯಾಶಲ್ಲಿತ್ತು. ಹೋಟ್ಲು ಅದು ನನ್ನ ಫ್ರೆಂಡ್ ಪ್ರಶಾಂತ್ ಇದಾನಲ್ಲ, ಫ್ರೆಂಡ್ಶಿಪ್ ಬೇಸಿಸ್ ಮೇಲೆ ವಿತೌಟ್ ಇಂಟ್ರೆಸ್ಟ್ 1,000 ರೂಪಾಯಿ ಲೋನ್ ತಗೊಂಡೆ. ಅವನು ನನಗೇನು ಅರ್ಜೆಂಟ್ ಇಲ್ಲ, ನಿನಗೆ ಯಾವಾಗ ಅಡ್ಜಸ್ಟ್ ಆಗತ್ತೋ ಅವಾಗ ವಾಪಸ್ ಕೊಡು ಅಂದ. ನಿನ್ ಜೊತೆ ಈಗ ನಾನ್ ಯಾಕಿರೋದ್ ಗೊತ್ತಾ? ಇವತ್ತೆಲ್ಲ ನಾಳೆ ನೀನ್ ಚೇಂಜ್ ಆಗ್ತೀಯ ಅಂತ ನಂಬಿಕೆ ಮೇಲಲ್ಲ. ನೀ ನಂಗ್ ಫೂಲ್ ಮಾಡ್ದಿಯಲ್ಲ, ಅದ್ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬಾರ್ದು ಅಂತ. ಕಣ್ಕಂಡವ್ರ ಮುಂದೆ ಎಲ್ಲ ಕೈ ಚಾಚಿ ಅವರೆಲ್ಲರೂ ನಮ್ಮ ಮನೆ ಮುಂದೆ ನಿಲ್ಲೋಂಗ್ ಮಾಡ್ಬೇಡ. ನನ್ ಮಾನ ಮರ್ಯಾದೆ ಎಲ್ಲ ತೆಗಿಬೇಡ.